ಮಿಥುನ ರಾಶಿಯವರು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸುವ ಅದ್ಭುತವಾದಂತಹ ಒಂದು ಶಕ್ತಿಯನ್ನು ಬಯಸುವಂಥವರಾಗಿರ್ತೀರಿ ನೀವು, ಬೇಕು ನನಗೆ ಅಂತ. ಯಾಕೆಂದರೆ ನಿಮ್ಮ ಮಾತೇ ಆ ಥರ ಇರುತ್ತೆ. ಎಲ್ಲರೂ ನಿಮ್ಮತ್ತ ಆಕರ್ಷಿಸಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ, ಎಲ್ಲರೂ ನಗಾಡಿಸ್ತೀರಾ, ತುಂಬ ಚೆನ್ನಾಗಿ ಹಾಸ್ಯಾಸ್ಪದವಾಗಿರ್ತೀರಾ, ಸಂತೋಷದಿಂದ ಇರ್ತೀರಾ, ಇನ್ನೊಬ್ಬರು ಕೂಡ ಸಂತೋಷವಾಗಿ ಇರಬೇಕು ಅಂತ ಯೋಚನೆ ಮಾಡ್ತೀರಾ, ಹಾಗೂ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಅಂತೂ ಇದ್ದೇ ಇರುತ್ತೆ. ರಾಷ್ಟ್ರಾಧಿಪತಿಯೇ ಬುಧ ಆದ್ದರಿಂದಾಗಿ ಅದ್ಭುತವಾದಂತಹ ಒಂದು ನಗು, ಸಂತೋಷ, ಒಂದು ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರ್ತದೆ ಮಿಥುನ ರಾಶಿಯವರಿಗೆ. ನೀವು ಮಿಥುನ ರಾಶಿಯವರಾಗಿದ್ದು ವಿಶೇಷವಾಗಿ, ಹೌದು ಎಲ್ಲರೂ ನನ್ನತ್ತ ಆಕರ್ಷಿತರಾಗಬೇಕು, ನನ್ನಷ್ಟು ಚೆನ್ನಾಗಿ ಜನಾಕರ್ಷಣೆ ಸಿಗಬೇಕು ನನಗೆ ಅಂತಂದರೆ ಅದಕ್ಕೊಂದು ವಿಶೇಷವಾದಂತಹ ಪರಿಹಾರವನ್ನು ನಾವು ವಿಡಿಯೋದಲ್ಲಿ ತಿಳಿಸ್ತೇನೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಈ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಜನಾಕರ್ಷಣೆ ಅಥವಾ ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ತಕ್ಕಂಥ ಶಕ್ತಿ ಮಿಥುನ ರಾಶಿಯವರಿಗೆ ಅತ್ಯಂತ ಪ್ರಮುಖ. ಏನಂತಂದರೆ ನೀವು ನಿರುದ್ಯೋಗಿ ಮಿಥುನ ರಾಶಿಯವರಾದರೆ, ನಿಮಗೆ ಉದ್ಯೋಗ ಬೇಕು ಅಂತ ಆದರೆ, ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರಾ, ಒಂದು 10 ಜನ 20 ಜನ 500 ಜನ ಇದ್ದಾರೆ ಇಂಟರ್ವ್ಯೂನಲ್ಲಿ ಅಂತಂದರೆ, ನಿಮ್ಮ ಮೇಲೆ ವಿಶೇಷವಾದ ಕಾಳಜಿ ಗಮನ ಬರಬೇಕು ಅಂದರೆ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿರಬೇಕಲ್ವಾ? ಅಥವಾ ನೀವು ಆಲ್ರೆಡಿ ಜಾಬಲ್ಲಿದ್ದೀರಾ, ನಿಮ್ಗೊಂದು ಪ್ರಮೋಷನ್ ಬೇಕು, ನಿಮ್ಗೊಂದು ಸ್ಯಾಲ್ರಿ ಹೈಕ್ ಬೇಕು, ನಿಮ್ಗೊಂದು ಟ್ರಾನ್ಸ್ಫರ್ ಬೇಕು, ನಿಮ್ಗೇನೋ ಒಂದು ಕೆಲಸ ಆಗಬೇಕು ಅಂತಂದರೆ ನಿಮ್ಮ HR ಇರ್ಬೋದು, ನಿಮ್ಮ ಸೀನಿಯರ್ಸ್ ಇರ್ಬೋದು, ನಿಮ್ಮ ಕೊಲೀಗ್ಸ್ ಇರ್ಬೋದು, ನಿಮ್ಮ ಮೇಲೆ ಒಂದು ಆಕರ್ಷಣೆ ಬೇಡವಾ? ನೀವು 3+1 4, ನೀವು ನಿಮ್ಮ ಬಗ್ಗೆ ಏನು ಇಂಪಾರ್ಟೆಂಟ್ ಇಲ್ಲ ಅನ್ನೋ ಥರ ನಿಮ್ಮ ಸೈಡಿಗೆ ತಳ್ಳಬಾರ್ದಲ್ವಾ? ಸೊ ಯಾರ ಜೊತೆಗೂ ಜಗಳ ಆಗಬಾರ್ದು. ಕೊಲೀಗ್ಸ್ ಜೊತೆಗೂ ಅಂದ್ರೂ ಕೊಲೀಗ್ಸ್ ಎಲ್ಲ ನಿಮಗೆ ಪ್ರಾಮುಖ್ಯತೆ ಕೊಟ್ಟು ನಿಮಗೋಸ್ಕರ ಅವಕಾಶ ಎತ್ತಿಟ್ಟು, ನೀನು ಬರ್ತೀಯ ಅಂತಲೇ ಇಟ್ಕೊಂಡಿದ್ದೀನಿ ಪತಗೋ, ನಿನಗೋಸ್ಕರ ನಾನು ಎತ್ತಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ತೋರಬೇಕು ಅಂದರೆ ಆ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿರಬೇಕು. ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಮಾತಾಡಿದ ತಕ್ಷಣ ಎಲ್ಲರೂ ಆಕರ್ಷಿತರಾಗ್ಬಿಡಲ್ಲ. ಆ ಶಕ್ತಿ ಅಂದರೆ ಜನಾಕರ್ಷಣೆ ಶಕ್ತಿಯೂ ಬರಬೇಕು. ಆ ಮಾತಿನಲ್ಲಿ ಅದ್ಭುತವಾದ ಮಾತುಗಳಾಗಿರಬೇಕು, ಎಲ್ಲರನ್ನೂ ನಿಮ್ಮತ್ತ ಸೆಳೀತಕ್ಕಂಥ ಮಾತುಗಳಾಗಿರಬೇಕು. ಅದು ಆ ಬುದ್ಧಿಶಕ್ತಿ ನಿಮಗೆ ಕೊಡಬೇಕು ಅಂತ ಅದಕ್ಕೊಂದು ವಿಶೇಷವಾದ ದೇವರಿದ್ದಾನೆ. ಎಲ್ಲರೂ ನಿಮ್ಮತ್ತ ಸೆಳೆತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಆ ದೇವರು. ಆ ವಿಶೇಷವಾದ ಮಂತ್ರ ಇದೆ. ಬರೀ ಜಾಬ್ ಮಾಡೋರ್ಗಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಮಿಥುನ ರಾಶಿ, ನೀವು ಅಂಗಡಿ ನಡೆಸ್ತಾ ಇದ್ದೀರಾ, ನಿಮ್ಮದೇನೋ ಒಂದು ಅಂಗಡಿ ಇದೆ, ನಿಮ್ಮದೇನೋ ಒಂದು ಆಫೀಸ್ ಇದೆ, ನೀವೇ ನಡೆಸ್ತಾ ಇದ್ದೀರಾ, ಒಂದು ಸರ್ವಿಸ್ ಕೊಡ್ತಾ ಇದ್ದೀರಾ, ನಿಮ್ಮ ಕಸ್ಟಮರ್ ಆಗಿರ್ಬೋದು, ನಿಮ್ಮ ಕ್ಲೈಂಟ್ ಆಗಿರ್ಬೋದು, ನಿಮ್ಮತ್ತ ಆಕರ್ಷಣೆ ಸಿಕ್ಕರೆ ಮಾತ್ರ ನಿಮ್ಮ ಹತ್ರ ಬಂದು ಬಿಸ್ನೆಸ್ ಮಾಡೋದಲ್ವಾ? ನಿಮ್ಮ ಅಂಗಡಿಯಲ್ಲಿ ಏನೋ ಒಂದು ತೊಗೊಂಡೋಗಿದ್ದಾರೆ, ನಿಮ್ಮ ಫ್ಯಾಕ್ಟ್ರಿಯಿಂದ ಏನೋ ಒಂದು ತೊಗೊಂಡೋಗಿದ್ದಾರೆ, ನೀವು ತುಂಬ ಚೆನ್ನಾಗಿ ಇಷ್ಟ ಆದ್ರಿ ಅವರೇ ಅಂದರೆ ಮತ್ತೆ ಪುನಃ ಐಟಮ್ ಹಾಳಾದರೂ ಕೂಡ ಮತ್ತೆ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಏನು ಹೇಳ್ತಾರೆ? ನೀವು ಕೊಟ್ಟ ಐಟಮ್ ಹಾಳಾಗೋಗಿತ್ತು, ಬಟ್ ಇನ್ನೊಬ್ರಿಗೆ ಯಾರಿಗೂ ಕೊಡಬೇಡಿ, ನನಗೆ ಇನ್ನೊಂದು ಚೆನ್ನಾಗಿರೋದು ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಬರ್ತಾರೆ, ಇನ್ನೊಬ್ರಿಗೆ ಯಾರಿಗೂ ಹತ್ರ ಹೋಗಲ್ಲ. ಯಾಕೆಂದರೆ ನೀವು ಅಷ್ಟು ಚೆನ್ನಾಗಿ ಮಾತಿನಲ್ಲೋ ಅಥವಾ ನಿಮ್ಮ ಮುಖಚರ್ಯ, ನಿಮ್ಮ ಅಷ್ಟು ಆಕರ್ಷಣೀಯ ವ್ಯಕ್ತಿತ್ವ ಆಗಿಬಿಡುತ್ತೆ ನಿಮ್ಮದು. ಅಂತಹ ಆಕರ್ಷಣೀಯ ವ್ಯಕ್ತಿತ್ವ ನಿಮಗೆ ಬೇಕು. ಕಸ್ಟಮರ್ ಆಗಿರ್ಬೋದು, ಕ್ಲೈಂಟ್ ಆಗಿರ್ಬೋದು, ಹುಡುಕೊಂಡು ನಿಮ್ಮ ಹತ್ರ ಬರಬೇಕು ಅಲ್ವಾ? ನೀವು ಬಿಸ್ನೆಸ್ ಮಾಡಿದ್ರೂ ಕೂಡ ಆಕರ್ಷಣೆ ಬೇಕು, ಉದ್ಯೋಗಕ್ಕೆ ಹೋದರೂ ಆಕರ್ಷಣೆ ಬೇಕು. ಅಷ್ಟೇ ಅಲ್ಲ, ನಿಮಗೆ ಮದುವೆ ಆಗಿಲ್ಲ, ಹೆಣ್ಣು ಹುಡುಕ್ತಾ ಇದ್ದಾರೆ, ಹೆಣ್ಣಿನ ಮನೆಯವರಿಗೆ ನಿಮ್ಮ ಫೋಟೋ ಕಳಿಸಿದ್ದಾರೆ, ಆ ಹೆಣ್ಣು ನಿಮ್ಮನ್ನು ಒಪ್ಕೋಬೇಕಲ್ಲ. ಅಥವಾ ನೀವೇ ಹೆಣ್ಣು, ನಿಮಗೆ ಗಂಡು ಹುಡುಕ್ತಾ ಇದ್ದಾರೆ, ಆ ಗಂಡಿಗೆ ನಿಮ್ಮ ಫೋಟೋ ವಾಟ್ಸಪ್ ಮಾಡಿದ್ದಾರೆ, ಆ ಗಂಡು ನಿಮ್ಮನ್ನು ನೋಡಿದ ತಕ್ಷಣ ಓಕೆ ಎಸ್ ನಾನು ಹೋಗಿ ನೋಡ್ಕೊಂಬರ್ಬೇಕು ಅಂತ ಅನ್ಬೇಕಲ್ಲ. ಅಥವಾ ಫೋಟೋ ನೋಡಿದ ತಕ್ಷಣ ಓಕೆ ಅಂದರು, ಏನೋ ಒಂದು ಮಾಡಿ ಬಟ್ ನಿಮ್ಮ ಮುಂದೆ ನಿಂತಾಗ, ನಿಮ್ಮ ಮುಂದೆ ಬಂದು ಕೂತ್ಕೊಳ್ಳೋ ಆ ಹೆಣ್ಣು ಗಂಡು ನೋಡೋ ಅಂತ ಮನೆ ಹೆಣ್ಣು ನೋಡೋಕ್ಕೆ ಬಂದಾಗ, ಅವಾಗ ನಿಮ್ಮನ್ನು ನೋಡಿದಾಗ ಆಕರ್ಷಣೆ ಉಂಟಾದರೆ ಮಾತ್ರ ವಿವಾಹ ಸಿದ್ಧಿ ಆಗ್ತಕ್ಕಂಥದ್ದು. ಇದೇನು ಹುಡುಗ ಹಿಂಗಿದ್ದಾನೆ, ಇದೇನು ಹುಡುಗಿ ಹಿಂಗಿದ್ದಾಳೆ, ನನಗೇನು ಅಂತ ಇಷ್ಟ ಆಗಲಿಲ್ಲಪ್ಪ, ನನಗೇನು ಅಂಥ ಆಕರ್ಷಣೆ ಅನಿಸ್ಲಿಲ್ಲಪ್ಪ ಅಂದರೆ ಗೋವಿಂದ. ಎಂಥ ಜಾತಕ ಕೂಡ ಬಂದ್ರೂ ಹುಡುಗನಿಗೆ ಇಷ್ಟ ಆಗಿಲ್ಲ, ಹುಡುಗಿಗೆ ಇಷ್ಟ ಆಗಿಲ್ಲ ಅಂದರೆ ಮದುವೆಯಲ್ಲಿ ಮುಂದುವರಿತದೆ. ಸೊ ಆದ್ದರಿಂದ ಆಕರ್ಷಣೆ ಬಹಳ ಮುಖ್ಯ. ಇಲ್ಲ ಮದುವೆನೂ ಆಗೋಗಿದೆ, ಮದುವೆ ಆಗೋದ್ರೂ ಕೂಡ ಅಷ್ಟೇ, ಗಂಡ ಹೆಂಡರ ನಡುವೆ ಆ ಐಕ್ಯಮತ್ಯ ಇರಬೇಕು ಅಂದರೆ ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡಂಗೆ ಆಕರ್ಷಣೆ ತುಂಬ ಚೆನ್ನಾಗಿರ್ಬೇಕಾಗತ್ತೆ. ಅದಿಲ್ಲ ಒಂದು ಪಕ್ಷ ಅಂತ ಆದಲ್ಲಿ ಮತ್ತೆ ಪುನಃ ಗಂಡ ಹೆಂಡತಿ ಜಗಳ, ಅಯ್ಯೋ ನೀನೆಲ್ಲರೂ ಹಾಳಾಗೋಗಿ ನನಗೇನಾಗಬೇಕು ಅನ್ನುವ ಒಂದು ಮಾತು ಗಂಡನ ಬಾಯಲ್ಲೂ ಬರಬಾರ್ದು, ಹೆಂಡತಿ ಬಾಯಲ್ಲೂ ಬರಬಾರ್ದು. ಇದು ಬಹಳ ಮುಖ್ಯ. ಸೊ ಅದರಿಂದ ದಾಂಪತ್ಯದ ಏಕಮತ್ಯಕ್ಕೂ ಆಕರ್ಷಣೆ ಬಹಳ ಮುಖ್ಯವಾಗಿರುತ್ತೆ. ನಿಮಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್ ಅಂತಾರೆ ಅಲ್ವಾ? ಸೊ ನಿಜವಾಗ್ಲೂ ನಿಮಗೆ ಕಷ್ಟ ಬಂದಾಗ, ನಿಮ್ಮ ಸ್ನೇಹಿತ ನಿಮ್ಮ ಸಹಾಯಕ್ಕೆ ಬಂದಾಗ ಬರಬೇಕು ಅಂತಂದ್ರೂ ನಿಮ್ಮಲ್ಲಿ ಒಂದು ಆಕರ್ಷಣೆ ಇರಬೇಕೇ. ತಡಿಯಪ್ಪ, ನನ್ನ ಕ್ಲೋಸ್ ಫ್ರೆಂಡ್ ನಾನು ಹೋಗ್ಬಿಟ್ಟು ನನ್ನ ಕೇಳಿ ಅದು ಹೆಲ್ಪ್ ಮಾಡಿ ಬರ್ತೀನಿ ಅಂಥೇಳಿ. ಸೊ ಆಕರ್ಷಣೆ ಭಾಳ ಮುಖ್ಯ.
ನಿಮ್ಮನ್ನು ನೋಡಿದ್ರೇ ಒಂಥರ ಇದ್ದೀರಾ, ನಿಮ್ಮ ನೋಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತಂದರೆ, ನೀವು ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ನಿಮ್ಮ ಮಾತಲ್ಲಿ ಆಕರ್ಷಣೆ ಇಲ್ಲ, ನಿಮ್ಮ ಮುಖದಲ್ಲಿ ಆಕರ್ಷಣೆ ಇಲ್ಲ, ನಿಮ್ಮಲ್ಲೇ ಆಕರ್ಷಣಾ ಶಕ್ತಿ ಇಲ್ಲ ಅಂತಂದರೆ ಯಾರು ನಿಮ್ಮ ಸಹವಾಸಕ್ಕೆ ಬರಲ್ಲ. ನಿಮ್ಮ ಕಷ್ಟ ನೀನು ಇದೆಯಾ ಓದಿಯಾ ಅಂತಲೂ ಕೇಳಕ್ಕೆ ಬರಲ್ಲ ಯಾರು ಸಹ. ಸೊ ಆಕರ್ಷಣೆ ಬಹಳ ಮುಖ್ಯವಾಗಿರ್ತದೆ, ಜನಾಕರ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಕೊಳ್ತಕ್ಕಂಥದ್ದು ಬಹಳ 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 ಮುಖ್ಯವಾಗಿರುತ್ತೆ. ಈ ಶಕ್ತಿಯನ್ನು ನಿಮಗೆ ಕೊಡ್ತಕ್ಕಂಥದ್ದು ಮಹಾಗಣಪತಿ. ಮಿಥುನ ರಾಶಿಯವರು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿಕೊಳ್ಳುವ ಅತ್ಯದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಅಂತ ಒಂದು ಅದ್ಭುತವಾದ ಮಂತ್ರವನ್ನು ನಾನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ನೀವು ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ 108 ಬಾರಿ ಆ ಮಂತ್ರವನ್ನು ಕೇಳಿಸಿಕೊಂಡು ಅಥವಾ ಜಪ ಮಾಡಿಕೊಂಡು 28 ಅಥವಾ 21 ಗರಿಕೆಗಳನ್ನು ಗಣಪತಿ ವಿಗ್ರಹ ಇದ್ದರೆ ಮನೆಯಲ್ಲಿ ಅಥವಾ ಗಣಪತಿ ಫೋಟೋ ಇದ್ದರೆ ಮನೆಯಲ್ಲಿ ಸಮರ್ಪಣೆ ಮಾಡಿ, ಅದೆರಡೂ ಇಲ್ಲ ಮನೆಯಲ್ಲಿ ಅಂತಾದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಾರು ಅದನ್ನು ಸಮರ್ಪಣೆ ಮಾಡಿ ಬನ್ನಿ. ಆ ಅದ್ಭುತವಾದಂತಹ ತ್ರೈಲೋಕ್ಯ ಮೋಹನಕರ ಎಲ್ಲರೂ ನಿಮ್ಮತ್ತ ಸೆಳೆಸಕ್ಕಂತಹ ಶಕ್ತಿ ಅದ್ಭುತವಾದ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರಕ್ಕಿದೆ. ಈ ಮಂತ್ರ ಮುಂದೆ ಹೇಳ್ತೇನೆ ನಾನು ಆ ಮಂತ್ರವನ್ನು, ಬಟ್ ಅದನ್ನು ನೀವು ಮಾಡಿಕೊಂಡ್ರಿ, ಆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದ ಶಕ್ತಿ ನಿಮ್ಮಲ್ಲಿ ಬಂತು ಅಂದರೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ತಾರೆ, ನೀವು ಹೇಳದಂತೆ ಕೇಳ್ತಾರೆ. ಯಾಕೆಂದರೆ ಅಂದರೆ ನೀವು ಹೇಳ್ದಂಗೆ ಕೇಳಬೇಕು ಅನ್ನುವಂಥದ್ದು ಮುಖ್ಯ ಅಲ್ಲ, ನಿಮ್ಮ ಅಟ್ಲೀಸ್ಟ್ ನಿಮ್ಮ ಆಸೆ ಆಕಾಂಕ್ಷೆಗಳಿಗೊಂದು ಬೆಲೆ ಬೇಕು, ನಿಮಗೊಂದು ಬೆಲೆ ಬೇಕು, ನಿಮ್ಮ ಮಾತಿಗೊಂದು ಬೆಲೆ ಬೇಕು. ಅದು ಎಲ್ಲಿ ಬೇಕಾರಾಗಿರಲಿ, ಮನೇಲಿ ಬೇಕಾರಾಗಿರಲಿ, ಕುಟುಂಬದಲ್ಲಿ ಫ್ಯಾಮಿಲಿಯಲ್ಲಿ ಬೇಕಾದ್ರೂ ಆಗಿರಲಿ, ಫ್ರೆಂಡ್ಸ್ ಮಧ್ಯದಲ್ಲಾಗಿರಲಿ, ಹೊರಗಡೆ ಎಲ್ಲೋ ಹೋದಾಗ ತುಂಬ ರಶ್ ಇದೆ, ನೀನು ಯಾರೇ ಬಾಯ್ ಸಡಿಲಿ ಅನ್ನುವಾರ್ದು. ಏನಾಗಬೇಕು, ನಿಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ಹೇಳಿ ಅಂಥೇಳಿ ಅಂದರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದಾಗ ಸಾಧ್ಯ. ಅದು ಬಹಳ ಮುಖ್ಯ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮಿಥುನ ರಾಶಿಯವರಲ್ಲಿ ಅದು ಸ್ವಲ್ಪ ಒಂದು 10-20% ಆ ಮಾತಿನ ಚಾತುರ್ಯದಿಂದಿದ್ದರೆ ಇನ್ನು ಮಿಕ್ಕಿದ 80% ಗಣಪತಿ ಆರಾಧನೆಯಿಂದ ನಿಮಗೆ ಸಿಗುತ್ತೆ. ಅದಕ್ಕೊಂದು ಅದ್ಭುತವಾದಂತಹ ಪರಿಹಾರವನ್ನು ಹುಣ್ಣಿಮೆಯ ದಿವಸ ಮಾಡಿ ನಿಮಗೊಂದು ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ, ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಭಾಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದು ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು,
ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶನವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು. ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.